ಉಣಿದಂತ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದು ಇವತ್ತು ಇಡೀ ದೇಶ ಅದನ್ನ ಗಮನಿಸ್ತಾ ಇದೆ. ಆದ್ರಿಂದ ಇವತ್ತು ಸುರೇಶ್ ಅವ್ರಿಗೆ ತಾವು ಆಶೀರ್ವಾದ ಮಾಡಬೇಕು. ಇವತ್ತು ನಾನು ಕೇಂದ್ರದ ನಮ್ಮ ಪಕ್ಷದ ಗ್ಯಾರಂಟಿ ವಿಚಾರದಲ್ಲಿ ನಮ್ಮ ಖರ್ಗೆ ಸಾಹೇಬರು ಮಾತಾಡ್ತಾರೆ, ನಾನು ಮಾತಾಡಕ್ ಹೋಗುದಿಲ್ಲ. ಆದ್ರೆ ನಾವು ಗ್ಯಾರಂಟಿ ಕೊಟ್ಟಿದ್ದೇವೆ. ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕೈಯಲ್ಲಿ ಬೆಳಗಾಂನಲ್ಲಿ ಈ ಪ್ರಜಾಧ್ವನಿ ಯಾತ್ರೆ ಮಾಡ್ದೋ, ಅವ್ರ ಕೈಲಿ ಗೃಹ ಜ್ಯೋತಿಯನ್ನ ಉದ್ಘಾಟನೆ ಮಾಡ್ದೋ, 5 ಗ್ಯಾರಂಟಿಗಳನ್ನ ಅವರ ಅಧ್ಯಕ್ಷತೆಯಲ್ಲಿ ತೆಗೆದುಕೊಂಡು 5 ಗ್ಯಾರಂಟಿ ಇವತ್ತು 200 ಯೂನಿಟ್ ವರೆಗೂ ಉಚಿತವಾಗಿ ನಿಮ್ಗೆ ವಿದ್ಯುತ್ ಬರ್ತಾ ಇದೆ. ನೀವು ಯಾರು ಬಿಲ್ ಕಟ್ತಾ ಇದ್ದೀರೇನ್ರಮ್ಮ? ನೀವು ಯಾರು ಕಟ್ತಾ ಇದ್ದೀರೇನ್ರಿ? 0 ಬಿಲ್ ಬರ್ತಾ ಇದೆ ತಾನೇ? ಹೆಣ್ಣು ಮಕ್ಕಳಿಗೆ ದುಬಾರಿ ಆಗ್ತಾ ಇದೆ. ಗ್ಯಾಸ್ ಬೆಲೆ 440 1100 ಆಗೋಯ್ತು. ಪೆಟ್ರೋಲ್ ಬೆಲೆ 100 ರೂಪಾಯಿ ಆಗೋಯ್ತು. ಎಣ್ಣೆ ಬೆಲೆ 200 ಚಿಲ್ಲರೆ ಬಂದ್ಬಿಡ್ತು. ಎಣ್ಣೆ ಅಂದ್ರೆ ನಿಮ್ಮ ಎಣ್ಣೆ ಅಲ್ಲ, ಹೆಣ್ಣು ಮಕ್ಳ ಎಣ್ಣೆ 200 ರೂಪಾಯಿ ಆಗೋಯ್ತು. ಎಲ್ಲ ಉಪ್ಪಿಂದ ಹಿಡಿದು ಎಲ್ಲ ಪದಾರ್ಥಗಳು ಜಾಸ್ತಿ ಆಗ್ಬೇಕು. ಏನಾದ್ರು ಸಹಾಯ ಮಾಡ್ಬೇಕು ಅಂತೇಳಿ ಆಗ ಪ್ರಿಯಾಂಕಾ ಗಾಂಧಿ ಅವರು ಬಂದ್ರು. ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಂತೇಳಿ 2000 ರೂಪಾಯಿ ಕೊಡೋದು ಅಂತ ತೀರ್ಮಾನ ಮಾಡ್ದು. 2000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ನಾನು ಸಿದ್ದರಾಮಯ್ಯನವರು ಗ್ಯಾರಂಟಿಗೆ ಚೆಕ್ಗೆ ಸೈನ್ ಹಾಕ್ದೋ. ಇವತ್ತು ಆ 2000 ರೂಪಾಯಿ ಕೊಡೋದನ್ನ ಅನುಷ್ಠಾನಕ್ಕೆ ತಂದಿದೀವಾ ಇಲ್ವಾ? ಇದು ನನ್ನ ತಾಯಿಂದಿರು ಹೇಳ್ಬೇಕು. ಏನ್ರಮ್ಮ ಬರ್ತಾ ಇದ್ಯಾ? ನಿಮ್ಮ ಬದುಕು ಹಸನ ಆಗ್ತಾ ಇದ್ಯಾ? ಏನ್ ನಿಮ್ಮ ಮನೆ ಹೆಂಗಸಗಳಿಗೆಲ್ಲ ಬರ್ತಾ ಇದ್ಯಾ? ಇಲ್ಲ. ಎಷ್ಟು ಜನಕ್ಕೆ ಬರ್ತಾ ಇದೆ? ಕೈ ಎತ್ತಿ ನೋಡೋಣ. ನೋಡಿ, ಎಲ್ಲ ಎತ್ತಾ ಇದ್ದಾರೆ, ಬಹಳ ಸಂತೋಷ. ಅಮ್ಮ, ಎಲ್ಲರಿಗೂ ಬರ್ತಾ ಇದೆ. 2000 ರೂಪಾಯಿ ಬರ್ತಾ ಇದೆ. ಎಲ್ಲ ಶಕ್ತಿ ಯೋಜನೆ ಎಲ್ಲ ಉಚಿತವಾಗಿ ಮಾವನ ಮನೆಗೆ ಹೋಗಿ, ಮಕ್ಕಳ ಮನೆಗೆ ಹೋಗಿ, ಬೀಗರ ಮನೆಗೆ ಹೋಗಿ, ಚಾಮುಂಡಿ ಬೆಟ್ಟಕ್ಕೆ ಹೋಗಿ, ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿ, ಧರ್ಮಸ್ಥಳಕ್ಕೆ ಹೋಗಿ, ಎಲ್ಲ ಕಡೆ ಉಚಿತವಾಗಿ ಪ್ರಯಾಣ ಮಾಡುವಂತ ಶಕ್ತಿ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ಎಲ್ಲ ಕಡೆ ಅವಕಾಶ ಮಾಡಿಕೊಟ್ರೆ ಕುಮಾರಸ್ವಾಮಿ ಏನ್ ಹೇಳ್ತಾರೆ? ಇವತ್ತು ನಮ್ಮ 5 ಗ್ಯಾರಂಟಿಗಳಿಂದ ನಮ್ಮ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಾರೆ. ಏನ್ರವಾ, ಯಾರು ದಾರಿ ತಪ್ಪಿದ್ದೀರನ್ನುವಾ? ಏನ್ರವಾ, ಈ ಮಾತು ಹೆಣ್ಮಕ್ಳು ಕೇಳ್ಬೋದಾ? ಇದನ್ನ ನೀವು ಉತ್ತರವನ್ನು ಕೊಡಬೇಕು. 22ನೇ ತಾರೀಕು ಮತಪೆಟ್ಟೆಗೆ ಹೋಗೋಕ್ಕಿಂತ ಮುಂಚಿತವಾಗಿ ನಿಮ್ಮ ಕುಟುಂಬದವ್ರಿಗೆ ಹೇಳಿ, ಪಕ್ಕದ ಮನೆಯವ್ರಿಗೆ ಹೇಳಿ, ಇವತ್ತು ಜಾತಿ ಧರ್ಮ ಎಲ್ಲ ಬಿಟ್ಟು ಇವತ್ತು ಎಲ್ಲರಿಗೂ ಕೂಡ ಪಕ್ಷ ಭೇದ ಮಟ್ಟು ಎಲ್ಲರಿಗೂ 2000 ಕೊಡ್ತಾ ಇದೀವೋ ಇಲ್ಲೋ? ಬಿಜೆಪಿಯವ್ರು ಕೊಡ್ತಾ ಇದೀವೋ ಇಲ್ಲೋ? ದಳದವ್ರು ಕೊಡ್ತಾ ಇದೀವೋ ಇಲ್ಲೋ? ಎಲ್ಲ ಬಡವ್ರು ಕೊಡ್ತಾ ಇದೀವೋ ಇಲ್ಲೋ? ನೀವ್ ಹೇಳ್ಬೇಕಿದು. ನಿಮ್ಗೆ ಉಪ್ಪು ತಿಂದವ್ರು ಯಾರು ಬಗೆದಿಲ್ಲ. ಆ ತಾಯಿಂದಿರ ಬಗ್ಗೆ ನಂಬಿಕೆ, ನಮ್ಗೆ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ನಮ್ಮ ತಾಯಿಂದಿರು ಎಲ್ಲರ ಮೇಲೂ ನಮ್ಗೆ ನಂಬಿಕೆ. ನಾನು ಜಾಸ್ತಿ ಮಾತಾಡಕ್ ಹೋಗುದಿಲ್ಲ. ಇವತ್ತು ಕೆಂಪೇಗೌಡ ಈ ಜಿಲ್ಲೆಯವರು, ಇವತ್ತು ನಮ್ಮ ಬೆಂಗಳೂರು ನಗರವನ್ನ ಕಟ್ಟಂತವ್ರು, ಬಾಲಗಂಗಾಧರ ಸ್ವಾಮೀಜಿಯವರು ನಮ್ಮ ಜಿಲ್ಲೆ ಧಾರ್ಮಿಕವಾದಂತ ಒಂದು ದೊಡ್ಡ ಶಕ್ತಿಯನ್ನ ಪ್ರಾರಂಭ ಮಾಡಿದಂತವ್ರು, ಶಿವಕುಮಾರ್ ಸ್ವಾಮೀಜಿಗಳು ನಮ್ಮ ಜಿಲ್ಲೆಯವರು, ಅವರು ಕೂಡ ಈ ನಮ್ಮ ಒಂದು ಸಮುದಾಯಕ್ಕೆ ಒಂದು ಮಠವಾಗಿ ಅಕ್ಷರ ದಾಸೋಹ, ಅನ್ನ ದಾಸೋಹನ ಇವೆರಡು ಕೂಡ, ಈ 3 ಜನ ಕೂಡ ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ಆಧಾರ ದೈವಗಳು. ಅವರು ಇವತ್ತು ಈ ಜಿಲ್ಲೆಯಲ್ಲಿ ಇದ್ದಾರೆ. ಇವತ್ತು ನಾವೆಲ್ಲ ಸೇರಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ಇವತ್ತು ನಮ್ಮ ಸಾತ್ ಅಲಿ ಖಾನ್ ಅವರು ಇಲ್ಲಿಗೆ ಬಂದಿದ್ದಾರೆ, ಪುಟ್ಟಣ್ಣವ್ರು ಇದ್ದಾರೆ, ರೇವಣ್ಣವ್ರು ಇದ್ದಾರೆ, ಖರ್ಗೆ ಸಾಹೇಬರ ಮುಖಂಡತ್ವದಲ್ಲಿ ಈ ದೇಶದಲ್ಲಿ ಎಲೆಕ್ಷನ್ ನಡೀತಾ ಇದೆ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಈ ದೇಶಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ನಾಯಕತ್ವದಲ್ಲಿ ಈ ದೇಶದಲ್ಲಿ ಚುನಾವಣೆ ನಡೀತಾ ಇದೆ. ಇವತ್ತು ನಮ್ಮೆಲ್ಲರ ಸೌಭಾಗ್ಯ, ಅವರ ಗೌರವ, ಅವರ ಸ್ವಾಭಿಮಾನವನ್ನ, ಅವರ ನಾಯಕತ್ವಕ್ಕೆ ಗೌರವನ ಕೊಡಬೇಕು. ನಾನು ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಬಿಜೆಪಿ ರಾಷ್ಟ್ರದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತು ಬೆಳಗ್ಗೆ ಒಂದು ಪೇಪರ್ ನೋಡ್ತಾ ಇದ್ದೆ. ಆ ಪೇಪರ್ ಅಲ್ಲಿ ಮೋದಿ ಏನ್ ಹೇಳ್ತಾರೆ ಅಂದ್ರೆ, ಕಾಂಗ್ರೆಸ್ ಗೆದ್ದರೆ ನಿಮ್ಮ ಮಾಂಗಲ್ಯ ಸೂತ್ರ ಕಿತ್ತು ಮುಸ್ಲಿಮರಿಗೆ ಕೊಡ್ತದೆ ಅಂತೇಳಿ ಮೋದಿ ಹೇಳ್ತಾ ಇದ್ದಾರೆ. ಏನ್ರಿ, ಎಲ್ಲಾರು ನಡೆದಿದ್ಯೇನ್ರಿ? ಮೋದಿ ಸಾಹೇಬರಿಗೆ ಬಹಳ ಡವಡವ ಅಂತ ಇದೆ, ಅಧಿಕಾರ ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ಮಂಗಳ ಸೂತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಜಾತ್ಯತೀತ ತತ್ವದ ಬಗ್ಗೆ ನಿಲುವು, ಶಾಂತಿಯ ತೋಟ, ಎಲ್ಲರೂ ಕೂಡ ಒಟ್ಟಿಗೆ ನಾವು ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಆದ್ರಿಂದ ನಾನು ಕೇಳೋದಿಷ್ಟೇ, ಇವತ್ತು ನಾನು ನಮ್ಮ ಅಭ್ಯರ್ಥಿ ಹೆಸರು ಹೇಳುವುದಿಲ್ಲ, ಸುರೇಶ್ ವಿಚಾರನೂ ನಾವು ಮಾತಾಡೋದಿಲ್ಲ. ನೀವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ,
ನಿಮ್ಮ ಸೇವಕನಾಗಿ ಒಬ್ಬ ಪಂಚಾಯತಿ ಮೆಂಬರ್ ತರ, ಮುನ್ಸಿಪಾಲಿಟಿ ಮೆಂಬರ್ ತರ ಇವತ್ತು ಹಗಲು ರಾತ್ರಿ ನಿಮ್ಮ ಸೇವೆಯನ್ನ ನಿಮ್ಮ ಅಭ್ಯರ್ಥಿ ಮಾಡ್ತಾ ಇದ್ದಾರೆ. ಅವರ ಹಾಸ್ಯದ ಗುರುತಿಗೆ ತಾವು ಮತವನ್ನ ಕೊಡಬೇಕು. ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮುಖಂಡತ್ವದಲ್ಲಿ ತಾವು ಗೆಲ್ಲಿಸಬೇಕು. ನಾನು ಎಲ್ಲ ಮುಖಂಡಗಳ ಜೊತೆ ನಿಮ್ಮ ಜೊತೆ ಇದ್ದೇನೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನೆಲ್ಲ ಬಹಳ ಆಭಾರಿಯಾಗಿದ್ದೇನೆ. ತಾವೆಲ್ಲ ಮತ್ತೆ ಒಂದು ವೋಟ್ ಜೊತೆಗೆ 10 ವೋಟ್ ಹಾಕ್ಸುವಂತ ಶಕ್ತಿ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ. ನುಡಿದಂತೆ ನಡೆದಿದ್ದೇವೆ. ಬಿಜೆಪಿ ಅವರು ಕೊಟ್ಟು ಮಾತು ಮಾಡಕ್ಕಾಗ್ಲಿಲ್ಲ. ಕುಮಾರಸ್ವಾಮಿ ಕೂಡ ಈ ಜಿಲ್ಲೆಯಲ್ಲಿ ಒಂದು ಸಾಕ್ಷಿ ಗುಡ್ಡೆ ಹೇಳಿ ನಿಮ್ಮ ಎಲ್ಲ ಮನೆ ಬೆಳಗಲಿಕ್ಕೆ ನಾವು ಉಚಿತವಾಗಿ ಕರೆಂಟ್ ಕೊಟ್ಟಿದ್ದೇವೆ, ಉಚಿತವಾಗಿ ಟ್ರಾನ್ಸ್ಫಾರ್ಮರ್ ಕೊಟ್ಟಿದ್ದೇವೆ, ನಿಮ್ಮ ನದಿಗಳಿಗೆ ಜೀವ ಕೊಟ್ಟಿದ್ದೇವೆ. ಇಂಥದ್ದು ಒಂದು ಕೆಲಸ ಕುಮಾರಸ್ವಾಮಿ ಅವರಾಗ್ಲಿ ಬಿಜೆಪಿ ಅವರು ಹೇಳಿದ್ರೆ ನಾನು ಏನ್ ಶಿಕ್ಷಕ ಕೂಡ ಒಳಗಾಗಿದ್ದೇನೆ. ಆದ್ರಿಂದ ತಾವೆಲ್ಲ ಕಾಂಗ್ರೆಸ್ಗೆ ಸಹಾಯ ಮಾಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೀವೆಲ್ಲ ಕಾಂಗ್ರೆಸ್ಗೆ ಸಹಾಯ ಮಾಡ್ತಿರ್ತಾನೆ? ಎತ್ತಿ ಕೈ ಇದ್ದಾನೆ ನೋಡೋಣ. ನೋ ಡಿ ಕೈಲಿ ಯಾವ ಡಿ ಕೆ ಇರೋ ಎಲೆಕ್ಷನ್ ಮಾಡಿ ಆಗೋದಲ್ಲ. ನಮಸ್ಕಾರ.